ಹೆಡ್ಗೇವಾರ್ ಸಂಘ ಕಾರ್ಯ ಹೇಗೆ ನಡೀಬೇಕು ಅನ್ನುವಂಥದ್ದು ಅವರ ಕಲ್ಪನೆಯಲ್ಲಿ ಹೇಗಿತ್ತು. 100 ವರ್ಷಗಳಾದರೂ ಸಹ ಈಗ ನಿರಂತರವಾಗಿ ಬೆಳವಣಿಗೆ ಕಾಣ್ತಾ ಇದೆ RSS. ಇದರ ರಹಸ್ಯ ಏನು? ಉಪದೇಶ ಮಾಡೋದಕ್ಕಿಂತ ತಾವು ಸ್ವತಃ ನಡೆದು ತೋರಿಸಿದರೆ ಜನಕ್ಕೆ ಅದು ಪರಿಣಾಮ ತುಂಬ ಆಗುತ್ತೆ. ಡಾಕ್ಟರ್ ಹೆಡ್ಗೇವಾರ್ ಅದನ್ನೇ ಅನುಸರಿಸ್ತಾ ಇದ್ರು. ನಾನು ಸಂಘ ಸ್ಥಾಪಕ ಅಂತ ಹೇಳಿ ಒಂದು ಈಗಿನ ಎಲ್ಲ ನಾಯಕರು ಯಾರೆಲ್ಲ ಮಾಡ್ತಾರಲ್ಲ ಆ ರೀತಿ ಇರಲೇ ಇಲ್ಲ. ಕಸ ಎಲ್ಲ ಇದ್ರೆ ಅದನ್ನು ತೆಗಿತಾ ಇದ್ರು, ಗುಡಿಸ್ತಾ ಇದ್ರು, ನೀರು ಹಾಕಿ ಶುಚಿ ಮಾಡ್ತಾ ಇದ್ರು ಸಂಘಸ್ಥಾನವನ್ನು. ಸಂಘ ಸ್ಟ್ಯಾಂಡ್ಸ್ ಆನ್ ದಕ್ಷ, ಬಿಲ್ಡ್ಸ್ ಆಫ್ಟರ್ ವೀಕಿರ ಅಂತ. ಬೇರೆ ಬೇರೆ ಕೆಲಸದಲ್ಲಿರೋರು, ಬೇರೆ ಬೇರೆ ವೃತ್ತಿಯಲ್ಲಿರೋರು, ಬೇರೆ ಬೇರೆ ಮನೋಭಾವದವರು ಇವರನ್ನೆಲ್ಲ ಜೋಡಿಸೋದು. ಹೆಡ್ಗೇವಾರನ್ನ ಹೆಡ್ ಗವಾರ್ ಅಂದರೆ ಗವಾರ್ಗಳಿಗೆ ಹೆಡ್ ಇವರು ಹುಚ್ಚ ಅಂತ. ಭಾರತದ ಭೂಪಟ ತೆಗೆದು ಇಲ್ಲಿದೆ ಹೋಗು ಅಂತ ಹೇಳಿದರು ಅಷ್ಟೇ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಯಾವುದೂ ಇಲ್ಲ. ಯಾವಾಗಲೂ ಅವರ ಗುರಿ ಮತ್ತು ಅವರ ಲಕ್ಷ್ಯ, ಅವರ ದೃಷ್ಟಿ, ಅವರ ಗೋಲ್ ಅದು ರಾಷ್ಟ್ರದ ಕಡೆಗೆ ಇರ್ತಿತ್ತು. RSS 100 ವರ್ಷಗಳಾದರೂ ಸಹ ಈ ರೀತಿ ಜೀವಂತಿಕೆಯನ್ನು ಉಳಿಸ್ಕೊಂಡಿರುವುದಕ್ಕೆ ಬಹುಶಃ ಹೆಡ್ಗೇವಾರ್ ಅವರ ಒಂದು ಕಲ್ಪನೆಯೇ ಕಾರಣ ಅಂತ ಅನಿಸುತ್ತೆ. ಅಂದರೆ ಸಂಘ ಕಾರ್ಯ ಹೇಗೆ ನಡೀಬೇಕು ಅನ್ನುವಂಥದ್ದು ಅವರ ಕಲ್ಪನೆಯಲ್ಲಿ ಹೇಗಿತ್ತು ಅದನ್ನು ಅವರು ಅನುಷ್ಠಾನಗೊಳಿಸೋದಕ್ಕೆ ಅದೇ ರೀತಿಯಲ್ಲಿ ಅವರು ಕಟಿಬದ್ಧರಾಗಿದ್ದರು ಅಂತ ಅನಿಸುತ್ತೆ. ಸೊ 100 ವರ್ಷಗಳಾದರೂ ಸಹ ಈಗ ನಿರಂತರವಾಗಿ ಬೆಳವಣಿಗೆ ಕಾಣ್ತಾ ಇದೆ RSS. ಇದರ ರಹಸ್ಯ ಏನು? ಸಾಧಾರಣವಾಗಿ ಯಾವುದೇ ಸಂಸ್ಥೆಗಳಲ್ಲಿ ಉಪದೇಶಗಳು ಜಾಸ್ತಿ ಇರುತ್ತೆ, ತುಂಬ ಉಪದೇಶ ಮಾಡ್ತಿರ್ತಾರೆ, ಮೇಲ್ಪಂಕ್ತಿ ಕಡಿಮೆ ಇರುತ್ತೆ. ಓಕೆ. ಆದರೆ ಸಂಘದಲ್ಲಿ ಉಲ್ಟಾ, ಸಂಘದಲ್ಲಿ ಉಪದೇಶ ಇಲ್ಲ, ಆದರೆ ಮೇಲ್ಪಂಕ್ತಿ ಯಾರು ಸಂಘದ ಪ್ರಮುಖರು ಅಂತಿರ್ತಾರೆ ಅವರ ಜೀವನದ ಮೇಲ್ಪಂಕ್ತಿ, ಅವರ ನಡವಳಿಕೆಯ ಮೇಲ್ಪಂಕ್ತಿ, ಇದನ್ನು ಬೇರೆಯವರು ಅನುಸರಿಸ್ತಾರೆ. ಯಾಕೆಂದರೆ ಉಪದೇಶ ಮಾಡೋದಕ್ಕಿಂತ ತಾವು ಸ್ವತಃ ನಡೆದು ತೋರಿಸಿದರೆ, ಈಗ ಯಾವುದು ಬಹಳ ಮೌಲ್ಯಗಳು ಅಂತೀವಿ, ಪ್ರಾಮಾಣಿಕತೆ, ನಂತರ ಉತ್ತಮವಾದ ಚಾರಿತ್ರ್ಯ, ನಡವಳಿಕೆ, ಇದನ್ನು ಸ್ವತಃ ತಾವೇ ತೋರಿಸಿದಾಗ ಜನಕ್ಕೆ ಅದು ಪರಿಣಾಮ ತುಂಬ ಆಗುತ್ತೆ. ಮಾತಿಗಿಂತ ಕೃತಿ ಜಾಸ್ತಿ ಆಗುತ್ತೆ. ಡಾಕ್ಟರ್ ಹೆಡ್ಗೇವಾರ್ ಅದನ್ನೇ ಅನುಸರಿಸ್ತಾ ಇದ್ರು. ಅವ್ರು ಮಾತಾಡ್ತಾ ಇದ್ದಿದ್ದು ಬಹಳ ಕಡಿಮೆ, ಸ್ವತಃ ಮೇಲ್ಪಂಕ್ತಿ ಮೂಲಕ ತೋರಿಸ್ತಾ ಇದ್ರು. ಒಂದು ಸಲ ಅವರು ಪ್ರತಿ ಭಾನುವಾರ ಮೊಹಿತೇವಾಡದಲ್ಲಿ ಒಂದು ಎಲ್ಲರ ಒಟ್ಟಿಗೆ ಒಂದು ಸಮ್ಮಿಲನ, ಅದಕ್ಕೆ ಈಗ ಸಾಂಘಿಕ್ ಅಂತ ಕರೀತಾರೆ, ಭಾನುವಾರದ ಒಂದು ಪೆರೇಡ್, ಅದಕ್ಕೆ ಅವರು ಬರಬೇಕಾಗಿತ್ತು. ಅವರು ಅಡೆಗಾಂವ್ ಅಂತ ನಾಗ್ಪುರಕ್ಕೆ 32 ಮೈಲಿ ದೂರದಲ್ಲಿ ಒಂದು ಕಡೆಗೆ ಹೋಗಿದ್ದರು. ಅಲ್ಲಿಂದ ಅದು ತುಂಬ ಇಂಟೀರಿಯರ್ ಪ್ಲೇಸು, ಅಲ್ಲಿಂದ ಮೇಯ್ನ್ ರೋಡಿಗೆ ಬಂದು ಅಲ್ಲಿಂದ ಬರಬೇಕು 32 ಮೈಲಿ. ಯಾವುದೇ ವಾಹನ ಸಿಗಲಿಲ್ಲ ರಾತ್ರಿ. ಕೊನೆಗೆ ಅವರು ತಮ್ಮ ಜೊತೆ ಇದ್ದಂಥ ಕಾರ್ಯಕರ್ತರ ಜೊತೆಗೆ 7-8 ಮೈಲಿ ನಡ್ಕೊಂಡು ಬಂದರು ಮೇಯ್ನ್ ರೋಡ್ವರೆಗೆ. ಇಲ್ಲ ಪರವಾಗಿಲ್ಲ, ಒಂದು ಭಾನುವಾರ ಹೋದರೆ ಪರವಾಗಿಲ್ಲ ಅಂತ ಕಾರ್ಯಕರ್ತರು ಹೇಳಿದ್ರಂತೆ. ಇಲ್ಲ, ನಾನು ಅದರಲ್ಲಿ ತಪ್ಪದೇ ಇರಲೇಬೇಕು, ಇಲ್ಲದ್ರೆ ಸ್ವಯಂ ಸೇವಕರಿಗೆ ಬೇರೆ ಒಂದು ಸಂದೇಶ ಕೊಟ್ಟಾಗುತ್ತೆ ಅಂತ ಹೇಳಿ ಮಧ್ಯರಾತ್ರಿ ಕೊನೆಗೆ ಮೇಯ್ನ್ ರೋಡಿಗೆ ಬಂದರು. ಒಂದು 8 ಮೈಲಿ ನಡ್ಕೊಂಡು ಬಂದು ಯಾವುದೋ ಒಂದು ಬಸ್ಸು ತಡವಾಗಿ ಹೋಗ್ತಾಯಿತ್ತು. ಆಗ ಬಸ್ಗಳು ಇರೋದೇ ಕಡಿಮೆ, ಅದು ತಡವಾಗಿ ಹೋಗ್ತಾಯಿತ್ತು. ಆ ಬಸ್ನಲ್ಲಿ ನಾಗ್ಪುರಕ್ಕೆ ತಲುಪಿದರು. ಅದು ಬೆಳಗ್ಗೆ ಬಂತು. ಸರಿಯಾದ ಸಮಯಕ್ಕೆ ಸಂಘಸ್ಥಾನದಲ್ಲಿ ಹಾಜರಿದ್ದರು ಡಾಕ್ಟರ್ ಹೆಡ್ಗೇವಾರ್. ಎಲ್ಲರಿಗೂ ಆಶ್ಚರ್ಯ, ಇವರು ಅಷ್ಟು ದೂರದಿಂದ ಹೇಗೆ ಇಲ್ಲಿಗೆ ಬಂದರು ಅಂತ. ಅಂದರೆ ಸ್ವತಃ ಮೇಲ್ಪಂಕ್ತಿ. ಸಂಘಸ್ಥಾನಕ್ಕೆ ಬಂದಾಗಲೂ ಅಷ್ಟೇ ಅವರು ಡಾಕ್ಟರ್ ಹೆಡ್ಗೇವಾರ್ ನಾನು ಸಂಘ ಸ್ಥಾಪಕ ಅಂತ ಹೇಳಿ ಒಂದು ಈಗಿನ ಎಲ್ಲ ನಾಯಕರು ಯಾರೆಲ್ಲ ಮಾಡ್ತಾರಲ್ಲ ಆ ರೀತಿ ಇರಲೇ ಇಲ್ಲ. ಅವರು ಸಾಧಾರಣ ಸ್ವಯಂ ಸೇವಕರ ಥರನೇ ಬರ್ತಾಯಿದ್ರು. ಅಲ್ಲಿ ಕಸ ಎಲ್ಲ ಇದ್ರೆ ಅದನ್ನು ತೆಗಿತಾ ಇದ್ರು, ಗುಡಿಸ್ತಾ ಇದ್ರು, ನೀರು ಹಾಕಿ ಶುಚಿ ಮಾಡ್ತಾಯಿದ್ರು ಸಂಘಸ್ಥಾನವನ್ನು. ನಾನೊಬ್ಬ ಸಂಘಸ್ಥಾಪಕ ಅನ್ನುವಂಥ ಅವ್ರ ಭಾವನೆ ಬರಲೇ ಇಲ್ಲ. ಸಾಧಾರಣ ಸ್ವಯಂ ಸೇವಕನಾಗೇ ಇದ್ರು ಅವರು. ಅದು ಡಾಕ್ಟರ್ ಜಿಯವರ ಒಂದು ವಿಶೇಷತೆ. ಮತ್ತು ಶಾಖೆ ಆದಮೇಲೆ ಎಲ್ಲರನ್ನೂ ಬಹಳ ಆತ್ಮೀಯವಾಗಿ ಮಾತಾಡಿಸೋರು, ಗಂಟೆಗಟ್ಟಲೆ ಅವ್ರ ಜೊತೆಗೆ ಹರಟೆ ಹೊಡೆಯೋದು. ಅದಕ್ಕೆ ಸಂಘದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಸಂಘ ಸ್ಟ್ಯಾಂಡ್ಸ್ ಆನ್ ದಕ್ಷ, ಬಿಲ್ಡ್ಸ್ ಆಫ್ಟರ್ ವೀಕಿರ ಅಂತ. ಅಂದರೆ ಸಂಘದಲ್ಲಿ ದಕ್ಷ ಸ್ಥಿತಿಯಲ್ಲಿ ಅನೇಕ ಇದನ್ನೆಲ್ಲ ಮಾಡಬೇಕಾಗುತ್ತೆ. ಅಂದರೆ 1 ಗಂಟೆ ಶಾಖೆ ಅಂದರೆ ಅದು ಶಿಸ್ತು. ಆದರೆ ಶಾಖೆ ಆದಮೇಲೆ, ವೀಕಿರ ಆದಮೇಲೆ ಅದು ಸಂಘ ನಿರ್ಮಾಣ ಆಗುತ್ತೆ ಅಂತ ಒಂದು. ಆವಾಗೆಲ್ಲ ಹರಟೆ, ಮಾತುಕತೆ, ಒಟ್ಟಿಗೆ ತಿಂಡಿ ತಿನ್ನೋದು, ಉಪಹಾರ ಮಾಡೋದು, ಮನೆಗಳಿಗೆ ಹೋಗೋದು, ಸಂಪರ್ಕ ಮಾಡೋದು. ಡಾಕ್ಟರ್ ಜಿ ಮಾಡಿದ್ದು ಇದೇನೆ. ಎಲ್ಲರನ್ನೂ ಜೋಡಿಸುವಂಥ ಕೆಲಸ ಮಾಡಿದರು. ಮನಸ್ಸುಗಳನ್ನು ಜೋಡಿಸುವಂಥ ಕೆಲಸ, ಒಡೆಯುವ ಕೆಲಸ ಅಲ್ಲ. ಈಗ ದೇಶದಲ್ಲಿ ಒಡೆಯುವ ಕೆಲಸ ಜಾಸ್ತಿ ಇದೆ, ಆದರೆ ಡಾಕ್ಟರ್ ಜಿ ಮಾಡಿದ್ದು ಜೋಡಿಸುವಂಥ ಕೆಲಸ. ಯಾರೇ ಹೊಸಬರು ಸಿಕ್ಕಿದ್ರು ಅವರನ್ನು ಸಂಘಕ್ಕೆ ಹೇಗೆ ಜೋಡಿಸ್ಬೋದು, ಅವ್ರನ್ನ ಹೇಗೆ ಶಾಖೆಗೆ ಕರ್ಕೊಂಬರ್ಬೋದು, ಅಂದರೆ ಒತ್ತಾಯದಿಂದ ಬಲವಂತದಿಂದ ಅಲ್ಲ, ಅವ್ರ ಮನಸ್ಸಿನಲ್ಲಿ ಸಹಜವಾಗಿ ಅದು ಬರಬೇಕು ಅಂತ. ಒಂದು ಸರಿ ಒಬ್ಬರು ಹೋಮಿಯೋಪತಿ ಡಾಕ್ಟ್ರನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ದರು.
ಎಲ್ಲರಿಗೂ ಆಶ್ಚರ್ಯ, ಈ ಡಾಕ್ಟರ್ ಹೆಡ್ಗೇವಾರ್ ಅಲೋಪತಿ ಡಾಕ್ಟ್ರು, ಇವರು ಯಾಕೆ ಹೋಮಿಯೋಪತಿ ಡಾಕ್ಟ್ರನ್ನ ಭೇಟಿ ಮಾಡ್ತಿದ್ದಾರೆ ಅಂತ ಹೋಗಿ ಅವ್ರ ಹತ್ರ ಹರಟೆ ಮಾತುಕತೆ, ಹೋಮಿಯೋಪತಿಯಿಂದ ಹೇಗೆ ಅಲೋಪತಿಯಿಂದ ಭಿನ್ನವಾಗಿದೆ, ಅದರಿಂದ ಹೇಗೆ ರೋಗಿಯನ್ನು ರೋಗವನ್ನು ವಾಸಿ ಮಾಡ್ಬೋದು, ನೀವು ಯಾವ ರೀತಿಯ ಸಿಂಪ್ಟಮನ್ನು ಅದರಲ್ಲಿ ಗ್ರಹಿಸ್ತೀರಿ, ಹೀಗೆ ನೂರಾರು ವಿಷಯ. ಅವ್ರು ಹೋಮಿಯೋಪತಿ ಡಾಕ್ಟ್ರಿಗೆ ಆಶ್ಚರ್ಯ, ಇವರು ಇಷ್ಟೆಲ್ಲ ಮಾತಾಡ್ತೀಯಲ್ಲ ಅಂತ. ಹೀಗೆ ಮಾತಾಡಿ ಅವ್ರ ಜೊತೆಗೆ ಒಳ್ಳೆ ಸ್ನೇಹ ಆಯಿತು. ಅದಾದಮೇಲೆ ಅವ್ರಿಗನ್ನಿಸ್ತು ಡಾಕ್ಟರ್ ಹೆಡ್ಗೇವಾರ್ ಜೊತೆ ಹೋಗಬೇಕು ಎಲ್ಲಾದರೂ ಹೀಗೆ ಅಂತ. ಅವ್ರ ಜೊತೆಗೆ ಬರ್ತಾಯಿದ್ರು. ಕೊನೆಗೆ ಅವರೊಂದು ದಿವಸ ಶಾಖೆಗೂ ಬಂದರು. ಹೀಗೆ ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಆ ಆಸಕ್ತಿಯ ವಿಚಾರದ ಬಗ್ಗೆ ಮಾತಾಡಿ ಅವರನ್ನು ಶಾಖೆಗೆ ಕರ್ಕೊಂಬಂದು ಸಮಾಜ ಕಾರ್ಯದಲ್ಲಿ ಜೋಡಿಸುವಂಥ ಒಂದು ಕುಶಲತೆ, ಒಂದು ಕೌಶಲ್ಯ ಡಾಕ್ಟರ್ ಜಿ ಅವರಿಗಿತ್ತು. ಅದೇ ರಹಸ್ಯ ಸಂಘದ್ದು. ಬೇರೆ ಬೇರೆ ಕೆಲಸದಲ್ಲಿರೋರು, ಬೇರೆ ಬೇರೆ ವೃತ್ತಿಯಲ್ಲಿರೋರು, ಬೇರೆ ಬೇರೆ ಮನೋಭಾವದವರು, ಇವರನ್ನೆಲ್ಲ ಜೋಡಿಸೋದು. ಹಾಗೆಲ್ಲ ಒಂದು ಮಾತಿತ್ತಂತೆ, ಏನಂದರೆ ಹಿಂದೂ ಸಮಾಜವನ್ನು ಸಂಘಟನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಕಪ್ಪೆಗಳನ್ನು ತಕ್ಕಡಿಯಲ್ಲಿ ಹಾಕಿ ತೂಕ ಮಾಡಿದಷ್ಟು ಕಷ್ಟದ ಕೆಲಸ ಅಂತ. ಆದರೆ ಡಾಕ್ಟರ್ ಹೆಡ್ಗೇವಾರ್ಗೆ ಇಲ್ಲ, ಇದು ಸಾಧ್ಯ ಅಂತ ಅನಿಸಿತ್ತು. ಪ್ರಾರಂಭದಲ್ಲಿ ಅನೇಕರು ಅವರಿಗೆ ಹುಚ್ಚ ಅಂತೆಲ್ಲ ಬೈತಾ ಇದ್ರಂತೆ. ಇವರಿಗೇನು ತಲೆ ಸರಿ ಇಲ್ಲ, ಯಾರೋ ಒಂದಷ್ಟು ಹುಡುಗರನ್ನ ಹಿಡ್ಕೊಂಡು ಕಬಡ್ಡಿ ಆಟ ಆಡಿಸಿ ಭಾರತ್ ಮಾತಾ ಕಿ ಜೈ ಹೇಳಿಬಿಟ್ರೆ ಏನು ದೇಶದ ಉದ್ಧಾರ ಆಗ್ಬಿಡುತ್ತೆ ಅಂತ ಹೀಗೆಲ್ಲ ಉಪಹಾಸ ಮಾಡ್ತಾಯಿದ್ರು. ಸಂಘದಲ್ಲಿ ಮೊದಲು ಇದ್ದಿದ್ದು ಒಂಥರ ಉಪಹಾಸ, ಒಂದು ಥರ ಅಪಹಾಸ್ಯ, ಒಂಥರ ಲೇವಡಿ. ಇವರನ್ನು ಹೆಡ್ ಗವಾರ್ ಅಂತ ಕರೀತಾ ಇದ್ರಂತೆ. ಹೆಡ್ಗೇವಾರನ್ನು ಹೆಡ್ ಗವಾರ್ ಅಂದರೆ ಗವಾರ್ಗಳಿಗೆ ಹೆಡ್, ಇವರು ಹುಚ್ಚ ಅಂತ. ಇನ್ನು ಕೆಲವು ಕಡೆ ಶಾಖೆ ಮಾಡಲಿಕ್ಕೆ ಹೋದಾಗ ನಾಗ್ಪುರದ ಕಿತ್ಲೆ ಹಣ್ಣು ಇಲ್ಲೆಲ್ಲ ಮಾರಾಟ ಆಗೋಲ್ಲ, ನೀವು ವಾಪಸ್ ಹೋಗಿ ಅಂತ ಹೇಳಿದಂಥದ್ದು ಇದೆ. ಈ ಥರದ್ದೆಲ್ಲ ಅನೇಕ ಥರದ ನಿಂದನೆಗಳು, ಭರ್ತ್ಸನೆಗಳು, ಲೇವಡಿ ಇದೆಲ್ಲ ಮಾಡ್ತಾಯಿದ್ರು. ಆದರೆ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಡಾಕ್ಟರ್ ಹೆಡ್ಗೇವಾರ್. ಅವ್ರಿಗೇನಂದ್ರೆ ಸಮಾಜವನ್ನು ಸಂಘಟನೆ ಮಾಡಲೇಬೇಕು ಅಂತ. ಇನ್ನು ಶಾಖೆಗೆ ಯಾರ್ಯಾರು ವಿದ್ಯಾರ್ಥಿಗಳು ಬರ್ತಾಯಿದ್ರು, ಕಾಲೇಜು ವಿದ್ಯಾರ್ಥಿಗಳು, ಮತ್ತು ಇನ್ನು ಕಾಲೇಜಿಗೆ ಹೋಗಬೇಕು ಅಂಥವ್ರನ್ನ ಡಾಕ್ಟ್ರ್ ಹೇಳ್ತಾಯಿದ್ರು, ನೀವು ನಾಗ್ಪುರದಲ್ಲೇ ಯಾಕೆ ಓದ್ತೀರಿ, ಬೇರೆ ಕಡೆ ಹೋಗಿ, ಕಾಶಿಗೆ ಹೋಗಿ, ಲಕ್ನೋಗೆ ಹೋಗಿ, ಇನ್ಯಾವುದೋ ಒಂದು ಬೇರೆ ಊರು ಇಂದೋರ್ಗೆ ಹೋಗಿ, ಭೋಪಾಲ್ಗೆ ಹೋಗಿ, ಹೀಗೆ ಬೇರೆ ಬೇರೆ ಕಡೆ ಕಳಿಸ್ತಾಯಿದ್ರು. ಅವ್ರ ಉದ್ದೇಶ ಏನು ಅಂದರೆ ಬರೀ ಇವರು ವಿದ್ಯಾಭ್ಯಾಸ ಅಷ್ಟೇ ಅಲ್ಲ, ಅಲ್ಲಿ ಹೋದಾಗ ಅಲ್ಲಿ ಶಾಖೆ ಮಾಡ್ಬೋದು, ಸಂಘವನ್ನು ಅಲ್ಲಿ ಪರಿಚಯ ಮಾಡಿಸ್ಬೋದು, ಸಂಘದ ಒಂದು ಸಸಿಯನ್ನು ಅಲ್ಲೂ ಕೂಡ ನಡ್ಬೋದು. ಈ ಉದ್ದೇಶ. ಬಾಳಾ ಸಾಹೇಬ್ ದೇವರಸ್ ಅವ್ರ ತಮ್ಮ ಬಾವುರಾವ್ ದೇವರಸ್ ಅಂತ ಇದ್ದರು. ಅವ್ರನ್ನ ಕಾಶಿ ಕಳಿಸಿದ್ದು ಇದೇ ಉದ್ದೇಶಕ್ಕೋಸ್ಕರ. ಕಾಶಿ ಕಳಿಸಿ ಅಲ್ಲಿ ಕಾಶಿ ಯೂನಿವರ್ಸಿಟಿಯಲ್ಲಿ ಅವರು ಓದಿದರು. ಅನೇಕರನ್ನ ಅವರು ತಯಾರು ಮಾಡಿದರು. ನಾನಾಜಿ ದೇಶ್ಮುಖ್, ದೀನ್ ದಯಾಳ್ ಉಪಾಧ್ಯಾಯ, ವಾಜಪೇಯಿ, ಇಂತಿಂಥ ದೊಡ್ಡ ದೊಡ್ಡ ಘಟಾನುಘಟಿಗಳು ತಯಾರಾಗಿದ್ದು ಅಲ್ಲಿ ಉತ್ತರ ಪ್ರದೇಶಕ್ಕೆ ಅವ್ರನ್ನ ಕಳಿಸಿದರು. ಹೀಗೆ ಬೇರೆ ಬೇರೆ ಕಡೆಗೆ ಡಾಕ್ಟರ್ ಹೆಡ್ಗೇವಾರ್ ಕಳಿಸ್ತಾಯಿದ್ರು. ಕರ್ನಾಟಕಕ್ಕೆ ಯಾದವರಾವ್ ಜೋಶಿ ಅನ್ನುವಂಥ ಒಬ್ಬರು MA LLB ಪದವೀಧರನನ್ನು ಕಳಿಸಿದ್ದು ಅದೇ ಉದ್ದೇಶಕ್ಕೋಸ್ಕರ. ಯಾದವರಾವ್ ಜೋಶಿ ಸಂಗೀತಗಾರರಾಗಿದ್ದರು. ಹಿಂದೂಸ್ತಾನಿ ಸಂಗೀತವನ್ನು ಅದ್ಭುತವಾಗಿ ಹೇಳ್ತಾ ಇದ್ರು ಅವರು ಬಹುಶಃ ಸಂಗೀತಗಾರರಾಗಿದ್ದರೆ ಭೀಮ್ಸೇನ್ ಜೋಶಿಯನ್ನು ಕೂಡ ಮೀರಿಸ್ತಾ ಇದ್ರು ಇವತ್ತು. ಆದರೆ ಡಾಕ್ಟರ್ ಜಿಯವರ ಸಂಪರ್ಕಕ್ಕೆ ಬಂದ ಮೇಲೆ ಅವರು ಸಂಗೀತವನ್ನು ನಿಲ್ಲಿಸಿದರು. ಸಮಾಜ ಸಂಗೀತವನ್ನು ಅಭ್ಯಾಸ ಮಾಡಿದರು, ಸಂಘಟನೆಯ ಸಂಗೀತವನ್ನು ಅಭ್ಯಾಸ ಮಾಡಿದರು. ಅವರನ್ನು ಕೂಡ ಕರ್ನಾಟಕಕ್ಕೆ ಕಳಿಸಿದರು. ಅವರು MA LLB ಆದಂಥ ಒಳ್ಳೆಯ ಕಟ್ಟುಮಸ್ತಾದ ತರುಣ. ಅವರಿಗೆ ನೀನು ಕರ್ನಾಟಕಕ್ಕೆ ಹೋಗಿ ಸಂಘದ ಕೆಲಸವನ್ನು ಶುರು ಮಾಡಬೇಕು ಅಂತ ಹೇಳಿದ್ರಂತೆ. ಕರ್ನಾಟಕಕ್ಕೆ ಹೋಗಿ ಶುರು ಮಾಡಬೇಕು ಅಂದರೆ ಕರ್ನಾಟಕ ಎಲ್ಲಿದೆ ಅಂತ ಕೇಳಿದ್ರಂತೆ. ಭಾರತದ ಭೂಪಟ ತೆಗೆದು ಇಲ್ಲಿದೆ ಹೋಗು ಅಂತ ಹೇಳಿದರು ಅಷ್ಟೇ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಯಾವುದೂ ಇಲ್ಲ. ಈ ಥರ ಶಾಖೆಗಳು ಶುರುವಾಗಿದ್ದು ಹೀಗೆ. ಈ ರೀತಿ ಅವರೊಂದು ಕುಶಲ ಇತ್ತು ಅವರಿಗೆ. ಮತ್ತು ಡಾಕ್ಟರ್ ಹೆಡ್ಗೇವಾರ್ ಮನೆತನದಲ್ಲಿ ಅವರ ತಂದೆಯಿಂದ ಹಿಡಿದು ಎಲ್ಲರಿಗೂ ಸಿಕ್ಕಾಪಟ್ಟೆ ಕೋಪ ಇತ್ತು. ಹೆಡ್ಗೇವಾರ್ ಕೂಡ ಸಿಕ್ಕಾಪಟ್ಟೆ ಕೋಪ ಇತ್ತು. ಅವರು ಕಲ್ಕತ್ತಾದಲ್ಲಿ ತಿಲಕರ ಬಗ್ಗೆ ಅವಾಚ್ಯವಾಗಿ ಮಾತಾಡಿದಾಗ ಕೆನ್ನೆಗೆ ಬಾರಿಸಿದ್ರು ಒಬ್ಬನಿಗೆ, ಅಷ್ಟು ಕೋಪ. ಆದರೆ ಸಂಘಕ್ಕೆ ಬಂದ ನಂತರ ಅವರು ತಮ್ಮ ಸ್ವಭಾವವನ್ನೇ ಬದಲಾಯಿಸ್ಕೊಂಡ್ರು. ಸ್ವಭಾವೋ ದುರತಿಕ್ರಮ ಅಂತ ಒಂದು ಮಾತಿದೆ. ಅಂದರೆ ಸ್ವಭಾವವನ್ನು ಬದಲಾಯಿಸ್ಕೊಳ್ಳೋದು ಭಾಳ ಕಷ್ಟ ಅಂತ. ಆದರೆ ಸಂಘಕ್ಕೆ ಬಂದ ಮೇಲೆ ಇವರು ಸಂಘದ ಸಂಸ್ಥಾಪಕರಾದ ಮೇಲೆ ತಮ್ಮ ಇಡೀ ಸ್ವಭಾವವನ್ನು ಬದಲಾಯಿಸ್ಕೊಂಡ್ರು. ಎಲ್ಲರ ಜೊತೆಗೆ ಭಾಳ ನಗುತ್ತಾ, ಪ್ರೀತಿಯಿಂದ, ಸ್ನೇಹದಿಂದ, ವಿಶ್ವಾಸದಿಂದ ಮಾತಾಡಿದ್ದು, ಕೋಪ ಮಾಡ್ಕೊಂಡಿದ್ದು ಸಂದರ್ಭಗಳೇ ಇಲ್ಲ. ಅವ್ರನ್ನ ನೋಡಿದಾಗ, ಅವರ ಫೋಟೋ ನೋಡಿದಾಗ ನಮಗೆ ಭಾಳ ಗಂಭೀರ ಸ್ವಭಾವ ಅಂತ ಅನಿಸುತ್ತೆ. ಆದರೆ ಅಷ್ಟೊಂದು ಸ್ನೇಹದ, ವಿಶ್ವಾಸದ ವ್ಯಕ್ತಿಯಾಗಿದ್ದರು ಅವರು. ಹೀಗೆ ಎಲ್ಲರನ್ನೂ ಜೋಡಿಸುವಂಥ ಕೆಲಸವನ್ನು ಅವರು ಭಾಳ ಚೆನ್ನಾಗಿ ಮಾಡಿದರು. ಅವ್ರದ್ದು ಯಾವುದೇ ವಿಷಯ ಬಂದರೂ ಕೂಡ ಕೊನೆಯಲ್ಲಿ ಅದು ರಾಷ್ಟ್ರಕ್ಕೆ ಕನೆಕ್ಟ್ ಆಗುವ ಹಾಗೆ ಅವರು ವಿಚಾರ ಮಾಡ್ತಾಯಿದ್ರು. ಅದಕ್ಕೆ ಒಂದು ಸರಿ ಅವರ ಸಹಕಾರಿಗಳಿಗೆಲ್ಲ ಅನ್ನಿಸ್ತಂತೆ, ಈ ಡಾಕ್ಟರ್ ಜಿ ಯಾವುದೇ ವಿಷಯ ಬಂದರೂ ಕೊನೆಯಲ್ಲಿ ರಾಷ್ಟ್ರ ತಂದುಬಿಡ್ತಾರೆ,
ರಾಷ್ಟ್ರ ತರದೇ ಇರುವಂಥ ಒಂದು ವಿಚಾರ ಇವ್ರಿಗೆ ಕೊಡಬೇಕು ಒಂದು ದಿವಸ, ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಬೇಕು ಅಂಥೇಳಿ ಒಂದು ಉಪಾಯ ಮಾಡಿ ನಿದ್ರೆ ಅನ್ನುವಂಥ ಒಂದು ವಿಷಯ ಕೊಟ್ರಂತೆ. ನಿದ್ರೆ ಬಗ್ಗೆ ಇವರೇನು ರಾಷ್ಟ್ರ ತರ್ತಾರೆ, ಡಾಕ್ಟರ್ ಜಿ ಆಯಿತು ಅಂಥೇಳಿ ನಿದ್ದೆ ಬಗ್ಗೆ ಒಂದು ಬೈಠಕ್ನಲ್ಲಿ ಎಲ್ಲ ಮಾತಾಡ್ತಾ ಹೋದರು. ನಿದ್ದೆ ದೇಹಕ್ಕೆ ಭಾಳ ಅವಶ್ಯಕ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ, ದೇಹ ಸುಸ್ಥಿತಿಲಿರಬೇಕಾದ್ರೆ ಪ್ರತಿಯೊಬ್ಬರು ಚೆನ್ನಾಗಿ ನಿದ್ದೆ ಮಾಡಬೇಕು. ಎಷ್ಟು ನಿದ್ದೆ ಅಗತ್ಯ ಇದೆಯೋ ಅಷ್ಟನ್ನು ಮಾಡಲೇಬೇಕು. ನಿದ್ರೆ ಮಾಡೋದ್ರಿಂದ ಆ ವ್ಯಕ್ತಿ ಆರೋಗ್ಯವಂತನಾಗ್ತಾನೆ. ಹೀಗೆ ಆರೋಗ್ಯವಂತ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆದಾಗ ಸಮಾಜದ ಆರೋಗ್ಯ ಸರಿ ಹೋಗುತ್ತೆ. ಸಮಾಜದ ಆರೋಗ್ಯ ಸರಿಯಾದಾಗ ರಾಷ್ಟ್ರದ ಆರೋಗ್ಯ ಕೂಡ ಸರಿ ಹೋಗುತ್ತೆ ಅಂತೇಳಿ ಅಲ್ಲಿಗೂ ರಾಷ್ಟ್ರವನ್ನು ತಂದ್ರಂತೆ. ಎಲ್ರಿಗೂ ಆಶ್ಚರ್ಯ, ಇದೇನು ಇವ್ರು ಎಲ್ಲಿ ಯಾವ ವಿಷಯ ಹೇಳ್ಕೊಂಡ್ರು ರಾಷ್ಟ್ರವನ್ನು ಬಿಡೋದಿಲ್ವಲ್ಲ. ಅಂದರೆ ಯಾವಾಗಲೂ ಅವರ ಗುರಿ ಮತ್ತು ಅವರ ಲಕ್ಷ್ಯ, ಅವರ ದೃಷ್ಟಿ, ಅವರ ಗೋಲ್ ಅದು ರಾಷ್ಟ್ರದ ಕಡೆಗೆ ಇರ್ತಿತ್ತು. ಸಮಾಜವನ್ನು ಸಂಘಟನೆ ಮಾಡಿ ಈ ರಾಷ್ಟ್ರವನ್ನು ಸಶಕ್ತಗೊಳಿಸಬೇಕು, ಆ ರೀತಿಯ ಒಂದು ಉದ್ದೇಶ ಅವರು ಇಟ್ಕೊಂಡಿದ್ರು. ಹಾಗಾಗಿ ಈ ಥರದ ಒಂದು ಕುಶಲ ಸಂಘಟನೆಯಿಂದ, ಅಂದರೆ ಬೇರೆ ಬೇರೆ ಕಡೆಗೆ ವ್ಯಕ್ತಿಗಳನ್ನು ಕಳಿಸೋದು, ಅಲ್ಲಿ ಶಾಖೆ ಮಾಡುವಂಥಂತ ಹೇಳೋದು, ಈ ಥರ ಸಣ್ಣ ಸಣ್ಣ ವಿಷಯಗಳಿಂದ, ಯಾವಾಗಲೂ ಸಣ್ಣ ಸಣ್ಣ ವಿಷಯಗಳನ್ನು ಗಮನ ಕೊಟ್ಟಾಗ ಮಾತ್ರ ಅದು ಸಂಘಟನೆ ಬೆಳೆಯೋದಕ್ಕೆ ಸಾಧ್ಯ. ಮತ್ತು ಪ್ರತಿಯೊಬ್ಬರ ವೈಯಕ್ತಿಕ ಚಾರಿತ್ರ್ಯ, ಶೀಲ, ಪ್ರಾಮಾಣಿಕತೆ ಇದೆಲ್ಲವೂ ಅವರು ಗಮನಿಸ್ತಾಯಿದ್ರು. ಪ್ರತಿಯೊಬ್ಬರನ್ನು ಆ ದಿಸೆಯಲ್ಲಿ ಅವರು ಇದು ಮಾಡ್ತಾಯಿದ್ರು. ಅಂದರೆ ಯಾರಲ್ಲೋ ಕೊರತೆ ಇದೆ, ಕೊರತೆ ಇರೋದು ಸಹಜ, ಎಲ್ಲರಲ್ಲೂ ಎಲ್ಲ ಗುಣಗಳಿರುತ್ತೆ ಅಂತೇನಿಲ್ಲ. ಅನೇಕರಲ್ಲಿ ಬೇರೆ ಬೇರೆ ಕೊರತೆ ಇರುತ್ತೆ. ಆದರೆ ಕೊರತೆಯನ್ನು ಎತ್ತಿ ಹೇಳುವಂಥ ಕೆಲಸ ಮಾಡ್ತಾ ಇರಲಿಲ್ಲ. ಆ ಕೊರತೆಯನ್ನು ನೀಗುವಂಥ ಕೆಲಸ ಮಾಡ್ತಾಯಿದ್ರು. ಕೊರತೆಗಳನ್ನು ದೂರ ಮಾಡಿ ಅವನಲ್ಲಿ ಒಳ್ಳೆಯ ಗುಣಗಳು ಬೆಳಿಬೇಕು, ಒಳ್ಳೆಯ ಸ್ವಭಾವಗಳೇ ಬೆಳಿಬೇಕು, ಅದನ್ನು ಅವರು ಬೆಳೆಸ್ತಾಯಿದ್ರು. ಈ ಕಡೆಗೆ ಅವರು ಗಮನ ಕೊಡ್ತಾಯಿದ್ರು. ಮತ್ತು ಪ್ರತಿಯೊಬ್ಬನಲ್ಲಿರುವಂಥ ಯಾವುದಾದ್ರೂ ಒಂದು ವಿಶೇಷತೆಯನ್ನು ಅವ್ರು ಗಮನಿಸ್ತಾಯಿದ್ರು. ಯಾರೋ ಒಬ್ಬ ಒಳ್ಳೆಯ ಭಾಷಣ ಮಾಡಬಲ್ಲ, ಅವನನ್ನು ಆ ದಿಕ್ಕಿನಲ್ಲಿ ಬೆಳೆಸ್ತಾಯಿದ್ರು. ಯಾರೋ ಒಬ್ಬ ಸಂಗೀತ ಹೇಳಬಲ್ಲ, ಅವನನ್ನು ಸಂಗೀತದಲ್ಲಿ ಚೆನ್ನಾಗಿ ಪರಿಪಕ್ವ ಆಗು ಅಂತ ಹೇಳ್ತಾಯಿದ್ರು. ಅದರ ಜೊತೆಗೆ ಸಂಘದ ಕೆಲಸ ಮಾಡಬೇಕು. ಈ ಥರ ವ್ಯಕ್ತಿಗಳಲ್ಲಿರುವಂಥ ಗುಣವಂತಿಕೆಯನ್ನು ಗಮನಿಸ್ತಾಯಿದ್ರು, ಕೊರತೆಯನ್ನು ಗಮನಿಸ್ತಾಯಿದ್ರು. ಆದರೆ ಕೊರತೆಯನ್ನು ಎಲ್ಲೂ ಎತ್ತಿ ಆಡಿಸ್ತಾ ಇರಲಿಲ್ಲ. ಆ ಕೊರತೆಯನ್ನು ನೀಗಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಸಂಘಟನೆಗೆ ಯಾರೂ ಕೂಡ ಅಯೋಗ್ಯರಲ್ಲ, ಎಲ್ಲರೂ ಕೂಡ ಸಂಘಟನೆಗೆ ಬೇಕು. ಒಬ್ಬ ಯೋಜಕ ಇದ್ದರೆ ಅವನಿಗೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಜೊತೆಗೆ ಸಂಘಟನೆಗೆ ಲಾಭ ಆಗುವಂಥದ್ದೇ ಆಗಬೇಕು. ಯಾರೋ ಒಬ್ಬ ರೈತ ಇರ್ತಾನೆ, ಕಾರ್ಮಿಕ ಇರ್ತಾನೆ, ಅಥವಾ ಒಬ್ಬ ದಡ್ಡ ಇರ್ತಾನೆ, ಅವನಲ್ಲೂ ಕೂಡ ಒಂದಷ್ಟು ಒಳ್ಳೆಯ ಗುಣಗಳಿರುತ್ತೆ. ಹಾಗಾಗಿ ಅವರನ್ನು ಕೂಡ ಸಂಘಟನೆ ಜೋಡಿಸುವಂಥ ಕೆಲಸವನ್ನು ಅವರು ಮಾಡ್ತಾಯಿದ್ರು. ಅಂದರೆ ಅವರ ಯಶಸ್ಸಿನ ಸೂತ್ರ ಅಂದರೆ ನೀವು ಹೇಳಿದ ಹಾಗೆ ಉಪದೇಶವಲ್ಲ ಮೇಲ್ಪಂಕ್ತಿ. ಸೊ ಈ ರೀತಿ ಮೇಲ್ಪಂಕ್ತಿ ತಾವು ಹಾಕಿಕೊಟ್ರೆ ಆಗಲ್ಲ. ಆ ರೀತಿ ಮೇಲ್ಪಂಕ್ತಿ ಹಾಕುವಂತಹ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅಂಥ ವ್ಯಕ್ತಿಗಳು ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಒಂದು ಯಾವುದೇ ಸಂಘಟನೆಯ ಒಂದು ಮೂಲ ಉದ್ದೇಶ. ಆ ವ್ಯಕ್ತಿಗಳ ನಿರ್ಮಾಣಕ್ಕೆ ಹೆಡ್ಗೇವಾರ್ ಯಾವ ರೀತಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾರ್ಪಾಡು ಮಾಡಿಕೊಂಡ್ರು ಅಂತ? ಅವರು ಯಾವತ್ತೂ ಕೂಡ ನಾನೊಬ್ಬ ಸಂಘದ ಸರಸಂಘ ಚಾಲಕ ಅನ್ನೋದು ಕೂಡ ಅವರಾಗಿ ಕೊಟ್ಕೊಂಡಂಥ ಬಿರುದು ಅಥವಾ ಪದವಿ ಅಲ್ಲ. ಸಂಘದಲ್ಲೇ ಕ್ರಮೇಣ ಒಂದು ವ್ಯವಸ್ಥೆ ಬೆಳೀತಾ ಬಂತು. ಹೇಗೆ ಮೊದಲು ಸಂಘಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ಇರಲಿಲ್ವೋ, ಆಮೇಲೆ ನಿಧಾನವಾಗಿ ಅದನ್ನು ಜೋಡಿಸಿದ್ರು. ಹಾಗೆ ನಿಧಾನವಾಗಿ ವಿಕಾಸ ಆಗ್ತಾ ಹೋಯಿತು. ಸಂಘದ ಪ್ರಾರ್ಥನೆ ಮೊದಲು ಮರಾಠಿಲಿತ್ತು. ಆಮೇಲೆ ಸಂಘ ಮಹಾರಾಷ್ಟ್ರದಿಂದ ಆಚೆಗೆ ಬೆಳೆಯೋದಕ್ಕೆ ಶುರುವಾದಾಗ ಮರಾಠಿಲಿದ್ದರೆ ಕಷ್ಟ ಆಗುತ್ತೆ, ಬೇರೆಯವರಿಗೆ ಅರ್ಥ ಆಗಲ್ಲ, ಮತ್ತು ಇದೇನು ಮರಾಠಿಲಿದೆ ಅಂತಲೂ ಅನ್ನಿಸ್ಬೋದು ಅಂಥೇಳಿ ಅದನ್ನು ಬದಲಾಯಿಸಿದರು, ಸಂಸ್ಕೃತಕ್ಕೆ ಬದಲಾಯಿಸಿದರು. ಸಂಘದ ಪ್ರಾರ್ಥನೆ ಸಂಸ್ಕೃತದಲ್ಲಿ ಶುರುವಾಯಿತು. ಹಾಗೆಯೇ ಈ ಪ್ರಾರ್ಥನೆಯ ಕೊನೆಗೆ ಸಮರ್ಥ ರಾಮದಾಸ್ ಕಿ ಜೈ ಅಂತ ಮುಂಚೆ ಹೇಳ್ತಾಯಿದ್ರು ಪ್ರಾರಂಭದ ದಿನಗಳಲ್ಲಿ. ಅಂದರೆ ಸಮರ್ಥ ರಾಮದಾಸರು ಮಹಾರಾಷ್ಟ್ರ ಕಂಡಂಥ ಒಬ್ಬ ಜ್ಞಾನಿ, ಒಬ್ಬ ಸಂತ, ಶ್ರೇಷ್ಠ ಸಂತ, ಶಿವಾಜಿ ಮಹಾರಾಜರಿಗೆ ಜ್ಞಾನವನ್ನು ಉಪದೇಶವನ್ನು ಕೊಟ್ಟಂಥವರು. ಅದಕ್ಕೆ ಸಮರ್ಥ ರಾಮದಾಸ್ ಕಿ ಜೈ ಅಂತ ಹೇಳ್ತಾಯಿದ್ರು. ಆದರೆ ಅದು ಸರಿಯಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ಇನ್ನೂ ತುಂಬ ಜನ ಮಹಾಪುರುಷರಿದ್ದಾರೆ. ಬೇರೆ ಪ್ರಾಂತದವ್ರಿಗೆ ಅನ್ನಿಸ್ಬೋದು ಶಂಕರ ಮಹಾರಾಜ್ ಕಿ ಜೈ ಅಂತ ಯಾಕೆ ಹೇಳಲಿಲ್ಲ, ಅಥವಾ ಗುರು ನಾನಕ್ ದೇವ್ ಕಿ ಜೈ ಅಂತ ಯಾಕೆ ಹೇಳಲಿಲ್ಲ, ಬರೀ ಸಮರ್ಥ ರಾಮದಾಸ್ ಹೀಗೆಲ್ಲ ಬರ್ಬೋದು ಅಂತ ಅವ್ರ ಮನಸ್ಸಿನಲ್ಲಿ ಬಂದು ಅವರು ಅದನ್ನು ಕೈಬಿಟ್ರು. ಮುಂದಾಲೋಚನೆ ಭಾರತ್ ಮಾತಾ ಕಿ ಜೈ, ಭಾರತ ಮಾತೆಗೆ ಜಯವಾಗಲಿ. ಸಂಘದ ಪ್ರಾರ್ಥನೆಯ ಕೊನೆಗೆ ಭಾರತ್ ಮಾತಾ ಕಿ ಜೈ, ಅದು ಎಲ್ರಿಗೂ ಅನ್ವಯ ಆಗುವಂಥದ್ದು. ಯಾವುದೇ ಪ್ರಾಂತದವರಿಗೆ ಅದರಿಂದ ಸಮಸ್ಯೆ ಇಲ್ಲ, ಕಿರಿಕಿರಿ ಆಗೋದಿಲ್ಲ.
ಅಂಥೇಳಿ ಈ ಥರ ಕ್ರಮೇಣ ಒಂದು ವಿಕಾಸ, ಒಂದು ಸಹಜವಾಗಿ ಈಗ ಒಂದು ಗಿಡ ನೆಟ್ಟಾಗ ನಿಧಾನವಾಗಿ ಅದರಲ್ಲಿ ಎಲೆಗಳು ಬರುತ್ತೆ, ಆಮೇಲೆ ರೆಂಬೆ ಕೊಂಬೆಗಳು, ನಂತರ ಕಾಯಿ ಹಣ್ಣು ಹೀಗೆಲ್ಲ ಬರುತ್ತೆ. ಅದೇ ಥರ ಸಂಘ ವಿಕಾಸ ಆಗ್ತಾ ಹೋಯಿತು. ಒಂದೇ ಸರಿ ಸಂಘದಲ್ಲಿ ಎಲ್ಲವೂ ಆಯಿತು ಅಂತಲ್ಲ, ನಿಧಾನ ವಿಕಾಸ ಆಯಿತು. ಹಾಗೆ ಗಣವೇಶದಲ್ಲಿ ಕೂಡ ಅಷ್ಟೇ, ಪ್ರಾರಂಭದಲ್ಲಿ ಗಣವೇಶ ಇದ್ದಿದ್ದು ಕ್ರಮೇಣ ಸಂಘದ ಬೆಳವಣಿಗೆಗೆ ತಕ್ಕಂತೆ, ಕಾಲ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗ್ತಾ ಹೋಯಿತು. ಈಗ ಇತ್ತೀಚೆಗೆ ಗಣವೇಶದಲ್ಲಿ ಪ್ಯಾಂಟು ಕೂಡ ಅದನ್ನು ಅಳವಡಿಸಿದ್ದಾರೆ. ಮುಂಚೆ ಚಡ್ಡಿ ಇತ್ತು, ನಿಕ್ಕರ್ ಇತ್ತು, ಈಗ ಕಾಕಿ ಪ್ಯಾಂಟ್ ಬಂದಿದೆ. ಹಾಗೆಯೇ ಬೆಲ್ಟ್ ಕೂಡ ಈಗ ವ್ಯತ್ಯಾಸ ಆಗಿದೆ. ಬೆಲ್ಟ್ ಅಂದರೆ ಮುಂಚೆ ಲೆದರ್ ಬೆಲ್ಟ್ ಇತ್ತು, ಈಗ ಬೇರೆ ಬೆಲ್ಟ್ ಬಂದಿದೆ. ಈ ಥರ ಕ್ರಮೇಣ ಕಾಲಕ್ಕೆ ತಕ್ಕಂತೆ, ಪರಿಸ್ಥಿತಿಗೆ ತಕ್ಕಂತೆ ಸಂಘದಲ್ಲಿ ಮಾರ್ಪಾಡುಗಳನ್ನು ಮಾಡ್ತಾ ಹೋದರು. ಡಾಕ್ಟರ್ ಹೆಡ್ಗೆ ಅವರು ಕಲ್ಕತ್ತಾದಲ್ಲಿ ಮೆಡಿಕಲ್ ಓದಬೇಕಾದ್ರೇ ಅಲ್ಲೊಂದು ಸರಿ ದಾಮೋದರ ನದಿಯಲ್ಲಿ ಭಾರೀ ಪ್ರವಾಹ ಬಂತು. ಪ್ರವಾಹ ಬಂದಾಗ ಅವ್ರಿಗೆ ಅನ್ನಿಸ್ತು, ನಾವು ಸುಮ್ಮನೆ ಇರಬಾರ್ದು, ಜನರ ರಕ್ಷಣೆಗೆ ಹೋಗಬೇಕು, ಸಂತ್ರಸ್ತರಿಗೆ ಸಹಾಯ ಮಾಡಬೇಕು ಅಂತ. ತಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಅವರು ಅಲ್ಲಿ ಸಂತ್ರಸ್ತರಿಗೆ ನೆರವು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು. ಅದು ಅವ್ರ ಮನಸ್ಸಿನಲ್ಲಿತ್ತು. ಹಾಗಾಗಿ ಸಂಘ ಪ್ರಾರಂಭ ಆದ ನಂತರ ಕೂಡ ಅಷ್ಟೇ, ಅವರು ಸಮಾಜದಲ್ಲಿ ಏನೇ ತೊಂದರೆ ಆದರೂ ನೆರವು ನೀಡುವಂಥ ಕೆಲಸವನ್ನು ಸ್ವಯಂ ಸೇವಕರು ಮಾಡಬೇಕು. ನಾಗ್ಪುರದಲ್ಲಿ ಒಂದು ಸರಿ ಡಾಕ್ಟರ್ ಹೆಡ್ಗೆ ಅವರು ಇದ್ದಂಥ ಸಂದರ್ಭದಲ್ಲೇ ಒಂದು ಮುಸಲ್ಮಾನರ ಒಂದು ದೊಡ್ಡ ದಂಗೆ ಆಯಿತು. ದಂಗೆ ಅಂದರೆ ಎಲ್ಲ ಹಿಂದೂಗಳಿಗೆ ಹೊಡೆಯೋಕ್ಕೆಲ್ಲ ಶುರು ಮಾಡಿದರು. ಮಸೀದಿ ಎದುರುಗಡೆ ಯಾವುದೇ ವಾದ್ಯವನ್ನು ಬಾರಿಸಬಾರ್ದು, ಹೀಗೆಲ್ಲ ಸ್ಟಾರ್ಟ್ ಆಯಿತು. ಇದನ್ನು ಡಾಕ್ಟರ್ ಜಿ ಕಿವಿಗೆ ಕೆಲವರು ಹಾಕಿದರು. ಅದಕ್ಕೆ ನಾವು ಕೂಡ ಸಿದ್ಧರಾಗಬೇಕು ಅಂಥೇಳಿ ಕೆಲವು ಸ್ವಯಂ ಸೇವಕರಿಗೆಲ್ಲ ಹೇಳಿ ಏನು ಮಾಡಬೇಕು ಅಂತೆಲ್ಲ ಸೂಚಿಸಿದರು. ದಂಗೆಯನ್ನು ತಡಿಬೇಕು, ಮುಸಲ್ಮಾನರ ಸೊಕ್ಕನ್ನು ಅಡಗಿಸ್ಬೇಕು, ಅದರರ್ಥ ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತಲ್ಲ. ಕೆಲವು ಸ್ವಯಂ ಸೇವಕರೆಲ್ಲ ನಿಶ್ಚಯ ಮಾಡಿದರು. ಸರಿ, ಅವರು ಇನ್ನೇನು ಆಕ್ರಮಣ ಮಾಡಬೇಕು, ಒಂದು ಗಲ್ಲೀಲಿ ಬಂದು ಗಲಾಟೆ ಮಾಡಬೇಕು ಅನ್ನೋಷ್ಟೊತ್ತಿಗೆ ಇವರೆಲ್ಲ ದಂಡಧಾರಿಗಳಾಗಿ ನಿಂತರು. ಅವ್ರನ್ನೆಲ್ಲ ತಡೆದ್ರು. ಅವ್ರಿಗೆ ಗಾಬರಿ ಆಯಿತು, ಅದನ್ನು ನಿರೀಕ್ಷೆ ಮಾಡೇ ಇರಲಿಲ್ಲ ಅವರು. ಹೀಗೆ ಪ್ರತಿ ದಾಳಿ ನಡೆಯುತ್ತೆ ಅನ್ನೋದು ಅವರಿಗೆ ಅನಿರೀಕ್ಷಿತ. ಅವರೆಲ್ಲ ಗಾಬರಿಯಾಗಿ ಓಡೋದ್ರು. ಅದಾದಮೇಲೆ ಇವತ್ತಿನವರೆಗೂ ನಾಗ್ಪುರದಲ್ಲಿ ಹಿಂದೂ ಮುಸ್ಲಿಂ ದಂಗೆ ಅನ್ನೋದು ನಡೆದಿಲ್ಲ, ಇದುವರೆಗೂ ನಡೆದಿಲ್ಲ. ಡಾಕ್ಟರ್ ಜಿ ಇದ್ದಾಗ ಮಾತ್ರ. ಇತ್ತೀಚೆಗೆ ಯಾವುದೊಂದು ಇತ್ತು, ಅದು ಕೂಡ ಸ್ವಲ್ಪ ಆಯಿತು, ಆದರೂ ಧೈರ್ಯ ಇಲ್ಲ ಅಲ್ಲಿ. ಮತ್ತು ಡಾಕ್ಟರ್ ಹೆಡ್ಗೆ ಅವರು ಅದನ್ನು ಹಿಂದೂ ಮುಸ್ಲಿಂ ದಂಗೆ ಅಂತ ಹೇಳೋದಕ್ಕೆ ಅವರು ಇಷ್ಟಪಡ್ತಾ ಇರಲಿಲ್ಲ. ಮುಸ್ಲಿಂ ದಂಗೆ, ಯಾಕೆಂದರೆ ಮುಸಲ್ಮಾನರು ಮಾಡಿದ ದಂಗೆ, ಅದನ್ನು ಹಿಂದೂ ಮುಸ್ಲಿಂ ಅಂತ ಯಾಕೆ ಹೇಳಬೇಕು? ಮುಸಲ್ಮಾನರು ಹಿಂದೂಗಳ ಮೇಲೆ ಪ್ರತೀಕಾರ ತೀರ್ಸೋಕೆ ಬಂದಿದ್ದಾರೆ, ಅದು ಹಿಂದೂ ಮುಸ್ಲಿಂ ಆಗೋದಿಲ್ಲ, ಅದು ಮುಸ್ಲಿಂ ದಂಗೆ. ಹೀಗೆ ನಾವು ಬಳಸುವಂಥ ಶಬ್ದಗಳಲ್ಲೂ ಕೂಡ ಅವರು ಬದಲಾವಣೆಯನ್ನು ತಂದರು. ನಾವು ಎಂತಹ ಶಬ್ದಗಳನ್ನು ಬಳಸಬೇಕು, ಸ್ತ್ರೀಯರಿಗೆ ಯಾವ ಶಬ್ದವನ್ನು ಬಳಸಬೇಕು, ಯಾರನ್ನು ಕೂಡ ಅಗೌರವದಿಂದ ನೋಡುವಂಥದ್ದಾಗಬಾರ್ದು. ಹಾಗೆಯೇ ನಮಗೆ ಅವಹೇಳನ ಮಾಡುವಂಥವರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು. ನಾವು ಸುಮ್ಮನೆ ಮುಸಲ್ಮಾನರ ಮೇಲೆ ತಿರುಗಿ ಹೋಗೋದಲ್ಲ, ಸುಮ್ಮನೆ ಅವ್ರ ಮೇಲೆ ಪ್ರತಿಭಟನೆ ಮಾಡೋದಲ್ಲ. ಅದಕ್ಕೆ ಒಂದು ಕಾರಣ ಇರಬೇಕು. ಆ ಕಾರಣ ಇದ್ದಾಗ ಮಾತ್ರ ಇದನ್ನು ಮಾಡಬೇಕು ಅನ್ನೋದು ಒಂದು ಹೇಳ್ತಾಯಿದ್ರು. ಮತ್ತು ಇನ್ನೊಂದು ಮಾತನ್ನು ಹೇಳ್ತಾಯಿದ್ರು ಅವರು, ಹಿಂದೂ ಸಮಾಜ ಇಷ್ಟೊಂದು ದೊಡ್ಡ ಸಮಾಜ, ಆದರೆ ಹಿಂದೂಗಳಲ್ಲಿ ಒಂದು ರೀತಿಯ ನಾವೆಲ್ಲ ಒಂಟಿ. ನಾಗ್ಪುರದಲ್ಲಿ ಮುಸ್ಲಿಂ ದಂಗೆ ಆದಾಗಲೂ ಅಷ್ಟೇ, ಎಲ್ಲರೂ ಹೆದರಿಕೊಂಡಿದ್ರು, ಹೇಡಿಗಳಾಗಿದ್ದರು, ಯಾರೂ ಕೂಡ ಸಹಾಯಕ್ಕೆ ಬರ್ತಾ ಇರಲಿಲ್ಲ. ಅಯ್ಯೋ, ನಾವು ಹೇಗೆ ಅವ್ರನ್ನ ಎದುರಿಸೋದು, ನಮಗೇನಾದ್ರು ಹೊಡೆದು ಬಿಟ್ಟರೆ. ಆಗ ಡಾಕ್ಟ್ರೇಜ್ ಹೇಳ್ತಾಯಿದ್ರಂತೆ, ಇಡೀ ಹಿಂದೂ ಸಮಾಜ ನೀವೆಲ್ಲ ಒಟ್ಟಾಗಿ ನಿಂತರೆ ಯಾರನ್ನು ಬೇಕಾದ್ರೂ ಎದುರಿಸ್ಬೋದು, ಒಂದಾಗಿ ನಿಲ್ಲಬೇಕು. ಈ ಒಂಟಿತನದ ಮನೋಭಾವನೆ ಒಂದು ವಿಕೃತಿ ಸಮಾಜದಲ್ಲಿ, ಅದು ಹೋಗಬೇಕು ಅನ್ನುವಂಥದ್ದನ್ನು ಅವರು ಪದೇ ಪದೇ ಹೇಳ್ತಾಯಿದ್ರು. ಇಷ್ಟು ದೊಡ್ಡ ಹಿಂದೂ ಸಮಾಜ ಇದ್ದರೂ ಕೂಡ ಪ್ರತಿಯೊಬ್ಬನೂ ತನ್ನನ್ನು ತಾನು ಒಂಟಿ ಅಂತ ತಿಳ್ಕೊಳ್ಳೋದೇ ಸರಿಯಲ್ಲ. ಆ ಥರ ಒಂಟಿ ಅಂತ ತಿಳ್ಕೊಂಡಾಗ ಸಮಾಜದಲ್ಲಿ ಸಂಘಟನೆ ಸಾಧ್ಯ ಇಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಬೇಕು, ಒಂದಾದಾಗ ಮಾತ್ರ ಇದು ಸಾಧ್ಯ ಅಂತ. ಇನ್ನೊಂದು ಹೇಳ್ತಾಯಿದ್ರು, ಅನೇಕರು ಅಯ್ಯೋ ಸಮಾಜ ದೇಶ ಇದೆಲ್ಲ ನಮಗೆ ಸಂಬಂಧಪಟ್ಟಿದ್ದಲ್ಲ, ನಾವು ನಮ್ಮ ಪಾಡಿಗೆ ಮನೆಯಲ್ಲಿ ಪೂಜೆ ಮಾಡಿಕೊಂಡು ನಾವು ಸಜ್ಜನರಾಗಿರ್ತೀವಿ ಅಂತ. ಆ ಸಜ್ಜನರಾಗಿರಬೇಕು ಅನ್ನೋದ್ರ ಬಗ್ಗೆನೂ ಅವರೊಂದು ವ್ಯಾಖ್ಯಾನ ಮಾಡಿದರು ಡಾಕ್ಟರ್ ಜಿ. ಅದನ್ನು ಚಂಪಾ ಬಿಶೀಕರ್ ಅವರೊಂದು ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಸಜ್ಜನರು ಅಂದರೆ ಯಾರು ಅದನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಸಜ್ಜನರು ಅಂದರೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ, ಏನು ಅಂದರೆ ಸಂಭವಾಮಿ ಯುಗೆ ಯುಗೆ ಅಂತ. ಅಂದರೆ ಯಾವಾಗ ಧರ್ಮದ ಒಂದು ಅವನತಿ ಆಗುತ್ತೆ ಆಗ ನಾನು ಅವತಾರ ಎತ್ತಿ ಬಂದು ಧರ್ಮವನ್ನು ಸಂರಕ್ಷಣೆ ಮಾಡ್ತೀನಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ
ತದಾತ್ಮಾನಂ ಸೃಜಾಮ್ಯಹಂ ಸಂಭವಾಮಿ ಯುಗೇ ಯುಗೆ ಅನ್ನುವಂಥ ಧರ್ಮ ರಕ್ಷಣೆಗಾಗಿ ಪ್ರತಿಯುಗದಲ್ಲೂ ಅವತರಿಸ್ತೀನಿ ಅಂತ. ಇದನ್ನೇ ನಂಬಿ ಸಮಾಜ ಏನೇ ಕಷ್ಟ ಬಂದರೂ ದೇವರು ಬಂದೇ ಬರ್ತಾನೆ, ಅವನ ಅವತಾರ ಪುರುಷನಾಗಿ ಬರ್ತಾನೆ ಅಂತ ಅನೇಕರು ಭಾವಿಸೋದುಂಟು. ಅವ್ರನ್ನೆಲ್ಲ ಸಜ್ಜನರು ಅಂತ ನಾವು ಹೇಳ್ತೀವಿ, ಆದರೆ ಅದು ಹಾಗಲ್ಲ ಅಂತ ಅವರೊಂದು ಮಾತನ್ನು ಹೇಳಿದ್ದಾರೆ. ಏನು ಅಂದರೆ, ದೇವರು ಸಾಧು ಸಂತ ಸಜ್ಜನರ ರಕ್ಷಣೆಗೆ ನಿಶ್ಚಿತವಾಗಿ ಅವತರಿಸುತ್ತಾನೆ, ಆದರೆ ನಾವಿಂದು ನಿಜವಾದ ಅರ್ಥದಲ್ಲಿ ಸಜ್ಜನರಾಗಿದ್ದೇವೆಯೇ? ಸಜ್ಜನರು ಅಂದರೆ ನಿಜವಾದ ಅರ್ಥದಲ್ಲಿ ಆಗಿದ್ದಾವ? ಯಾರಿಗೆ ಸಮಾಜದ ರಾಷ್ಟ್ರದ ಚಿಂತೆ ಇಲ್ಲವೋ, ಧರ್ಮ ಸಂಸ್ಕೃತಿಗಳ ಕಾಳಜಿ ಇಲ್ಲವೋ, ಸ್ವಂತದ ಸ್ವಾರ್ಥ ಬಿಟ್ಟು ಬೇರೇನೂ ಅರ್ಥವಾಗದು ಅಂಥವರನ್ನು ಸಜ್ಜನ ಎಂದು ಹೇಳುವುದು ಹೇಗೆ? ದೇಶದ ಬಗ್ಗೆ ಸಮಾಜದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲದೇ ಇದ್ದರೆ ಅವ್ರನ್ನ ಸಜ್ಜನ ಅಂತ ಕರೆಯೋದು ಹೇಗೆ? ಅವರನ್ನು ದುಷ್ಟರೆಂದೇ ಪರಿಗಣಿಸಬೇಕು. ಈ ಮಾತನ್ನು ಅವರೇ ಹೇಳಿರೋದು. ಈ ದುರ್ಗಣಗಳು ನಮ್ಮಲ್ಲಿ ಹೀಗೆ ಇದ್ದರೆ ಎಷ್ಟೇ ಬೇಡಿಕೊಂಡರೂ ಖಂಡಿತ ದೇವರು ನಮ್ಮ ರಕ್ಷಣೆಗೆ ಓಡಿ ಬರುವುದಿಲ್ಲ. ಈ ದುರ್ಗುಣಗಳ ನಾಶ ಆಗದೇ ಇದ್ದರೆ ದೇವರು ಬಿಟ್ಟು ಯಾರೂ ಬರೋದಿಲ್ಲ. ಮೊದಲು ನಮ್ಮ ರಾಷ್ಟ್ರ, ಧರ್ಮ, ಸಮಾಜಗಳ ಹಿತಕ್ಕಾಗಿ ಸರ್ವಸ್ವ ಅರ್ಪಿಸುವ ಸಿದ್ಧತೆ ಮಾಡೋಣ. ಆಗಲೇ ಆತನ ದೃಷ್ಟಿಯಲ್ಲಿ ನಾವು ಸಜ್ಜನರು ಎನಿಸುವುದು. ಆಗಲೇ ಆತ ನಮಗಾಗಿ ಓಡೋಡಿ ಬರುತ್ತಾನೆ. ಕೇಳುಗರನ್ನು ಹಿಡಿದು ಅಲುಗಾಡಿಸುವ, ಅವರಲ್ಲಿ ಕರ್ತವ್ಯ ಭಾವವನ್ನು ಹೊಡೆದೆಬ್ಬಿಸುವ ಈ ಬಗೆಯ ವಿಚಾರಗಳೇ ಡಾಕ್ಟ್ರಿಜಿಯವರ ಬಾಯಿಂದ ಈ ಥರ ಪದೇ ಪದೇ ಬರ್ತಾಯಿತ್ತು. ಅದಕ್ಕೆ ಅವ್ರು ಹೇಳ್ತಾಯಿದ್ರು, ಸಂಘ ಹೊಸದಾಗಿ ಏನೂ ಮಾಡೋಕ್ಕೆ ಹೋಗಿಲ್ಲ. ಹಿಂದಿನ ನಮ್ಮ ಪರಂಪರೆಯಲ್ಲಿ ಏನೇನಿದೆ, ಹಿಂದೆ ನಮ್ಮ ಮಹಾಪುರುಷರು, ಸಾಧು ಸಂತರು ಸಮಾಜದ ರಕ್ಷಣೆಗೆ ಏನು ಕೆಲಸ ಮಾಡಿದರು, ಅದನ್ನು ಒಂದು ಹೊಸ ರೀತಿಯಲ್ಲಿ, ಒಂದು ವಿನೂತನವಾದ ರೀತಿಯಲ್ಲಿ ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ಈ ಮಾತನ್ನು ಅವರು ಹೇಳ್ತಾಯಿದ್ರು ಮತ್ತು ಎಲ್ರಿಗೂ ಮನವರಿಕೆ ಮಾಡ್ತಾಯಿದ್ರು. ನಾವು ಮನೆಯಲ್ಲೇ ಪೂಜೆ ಗೀಜೆ ಮಾಡಿಕೊಂಡು ಸಜ್ಜನರಾಗಿರ್ತೀವಿ ಅನ್ನೋದು ನಿಮ್ಮ ಸಜ್ಜನಿಕೆಯ ಲಕ್ಷಣವೇ ಅಲ್ಲ. ನೀವು ಒಂದು ರೀತಿ ಸಮಾಜಕ್ಕೆ ಕಂಟಕರೇ. ನೀವು ಸಮಾಜದ ಸಜ್ಜನರು ಹೇಗೆ ಅಂದರೆ, ಸಮಾಜಕ್ಕೆ ತೊಂದರೆ ಆದಾಗ, ಹಾನಿಯಾದಾಗ ನೀವು ಸಮಾಜದ ರಕ್ಷಣೆಗೆ ಓಡೋಡಿ ಬರಬೇಕು. ಆಗ ದೇವರು ಕೂಡ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ. ಇಲ್ಲದ್ರೆ ದೇವರು ಕೂಡ ರಕ್ಷಣೆ ಮಾಡೋದಿಲ್ಲ. ಅಂದರೆ ಸಂಘದ ಉದ್ದೇಶವನ್ನು ಬಹಳ ಸ್ಪಷ್ಟವಾಗಿ ಅವರು ಭಾಳ ಕ್ಲಾರಿಟಿ ಕೊಟ್ಟು ಅದನ್ನು ಸ್ಪಷ್ಟಪಡಿಸಿದ್ದಾರೆ.